ನಮಸ್ಕಾರ ಎಲ್ಲರಿಗೂ. ದ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ ಮೇಲೆ ಸ್ವಾಗತ. ನಿಫ್ಟಿ ಬ್ಯಾಂಕ್ ನಿಫ್ಟಿ ಡೈಲಿ ಅನಾಲಿಸಿಸ್ 10th ಮೇ ಸಲುವಾಗಿ. ಸೊ ನಾನು ನಿನ್ನೆ ವಿಡಿಯೋ ಮಾಡಿಲ್ಲ, ಯಾಕಂದ್ರೆ ನಿನ್ನೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇತ್ತು. ಸೊ ನಾನು ವಯಸ್ಸು ಸರಿ ಇರಲಿಲ್ಲ ನಿನ್ನೆ, ಸೊ ಹಂಗಾಗಿ ವಿಡಿಯೋ ಮಾಡಿಲ್ಲ. ಸೊ ಇವತ್ತು ಮಾಡತ್ತೀನಿ. ನಾಳೆ ಅನಾಲಿಸಿಸ್ ಏನಾಗುತ್ತೆ 10th ಮೇ ಸಲುವಾಗಿ ಏನಾಗುತ್ತೆ ಡಿಸ್ಕಸ್ ಮಾಡೋಮಂತ. ಸೊ ಇದು ಸ್ವಲ್ಪ ಡೈಲಿ ಟೈಮ್ ಫ್ರೇಮ್ದಾಗ ನೋಡೋಮಂತ ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡು. ಈಗ ನೋಡಿರಿ, ನಿಫ್ಟಿ ಡೈಲಿ ಟೈಮ್ ಫ್ರೇಮ್ದಾಗ ನೋಡಿದ್ರೆ ಒಂದು ಕ್ಲಿಯರ್ ಅಪ್ ಟ್ರೆಂಡ್ ಇಲ್ಲಿ ನೋಡಿರಿ, ಇಲ್ಲಿಂದ ಇದು ಒಂದು ಟ್ರೆಂಡ್ ಲೈನ್ ಇತ್ತು. ಆ ಟ್ರೆಂಡ್ ಲೈನಲ್ಲಿ ಬ್ರೇಕ್ಔಟ್ ಆಗಿ ಇದು ಒಂಥರ ಒಂದು ಚಾನಲ್ ಆಗಿದೆ ಇದು. ಸೊ ಇಲ್ಲಿಂದ ನೋಡಿದ್ರೆ ನಾವು ಒಂದು ಚಾನಲ್ದಾಗ ಟ್ರೇಡ್ ಮಾಡತ್ತದ. ಸೊ ಆ ಚಾನಲ್ ಇಲ್ಲಿ ಬ್ರೇಕ್ ಡೌನ್ ಆಗ್ಯದ ಈಗ ಆಲ್ಮೋಸ್ಟ್. ಸೊ ಇದು ಒಂದು ಇಲ್ಲಿ ಒಂದು ಕೆಳಗಿನ ಸೈಡ್ ಬ್ರೇಕ್ ಡೌನ್ ಆಗ್ಯದ. ಸೇಮ್ ವೇ ಬ್ಯಾಂಕ್ ನಿಫ್ಟಿ ಒಳಗೂ ನೋಡಿದ್ರೆ ಸೊ ಬ್ಯಾಂಕ್ ನಿಫ್ಟಿದಾಗ ನೋಡಿದ್ರೆ ನಮಗೆ ಈ ಟ್ರೆಂಡ್ ಲೈನ್ ಇತ್ತು ಇಲ್ಲಿ. ಈಗ ನೋಡಿರಿ, ನಿಫ್ಟಿ ಒಳಗೆ ಈ ಟ್ರೆಂಡ್ ಲೈನ್ ಮ್ಯಾಲೆ ಟ್ರೇಡ್ ಆಗತ್ತದ, ಬಟ್ ಬ್ಯಾಂಕ್ ನಿಫ್ಟಿ ಒಳಗೆ ಈ ಟ್ರೆಂಡ್ ಲೈನ್ ಒಳಗೆ ಟ್ರೇಡ್ ಆಗತ್ತದ ಮಾರ್ಕೆಟ್. ಸೊ ಇಲ್ಲಿ ಚಾನಲ್ ಬ್ರೇಕ್ ಡೌನ್ ಆಗಿಲ್ಲ ಇನ್ನು ಬ್ಯಾಂಕ್ ನಿಫ್ಟಿ ಒಳಗೆ. ಇದು ನೋಡ್ರಿ, ಥರ ಇಲ್ಲೇ ಒಳಗೆ ಟ್ರೇಡ್ ಆಗತ್ತದ. ನಿಫ್ಟಿ ಒಳಗೆ ಸ್ವಲ್ಪ ಆಲ್ಮೋಸ್ಟ್ ಬ್ರೇಕ್ ಡೌನ್ ಆದಂಗೆ ಆಗ್ಯದ. ಸೊ ನಿಫ್ಟಿ ಇನ್ನೂ ನೆಗೆಟಿವ್ ಕಾಣತ್ತದ ನನಗೆ. ಇದು ನೋಡಿ, ಸೊ ಆಲ್ಮೋಸ್ಟ್ ಇಲ್ಲಿ ಬ್ರೇಕ್ ಡೌನ್ ಬರತೈತಿ. ಸೊ ನಾಳೆನೂ ನಾಳೆ ಏನಾದರೂ ಫಾಲ್ ಆಯ್ತಂದ್ರೆ ಕಂಟಿನ್ಯೂಸ್, ಸೊ ನಮಗೇನಾಗ್ತದೆ ಇಲ್ಲಿ ತನಕ ಬರೋ ಚಾನ್ಸ್ ಐತೆ. ಅವಾಗ ಸ್ವಲ್ಪ ದೊಡ್ಡ ಫಾಲ್ ಬರೋ ಚಾನ್ಸ್ ಇರ್ತದೆ. ಸೊ ನೆಕ್ಸ್ಟ್ ಗ್ಯಾಪ್ ಇಲ್ಲ ಐತಿ. ಸೊ ಈ ಗ್ಯಾಪ್ಸ್ ಇಂಥವು ಫೀಲ್ ಆಗ್ತಾವೆ ಮಾರ್ಕೆಟ್ ಒಳಗೆ, ಬಟ್ ಇಷ್ಟು ಕೆಳಗೆ ಬರುತ್ತಂತ ಅನ್ಕೊಳ್ಳಲ್ಲ. ಮೋಸ್ಟ್ ಪ್ರಾಬಬ್ಲಿ ಇದು ಫಾಲ್ ಆದ್ರೂ ಇಲ್ಲಿಂದ ಒಂದು ರಿವರ್ಸಲ್ ಬರ್ಬೋದು ನಮಗೆ. ಸೊ ಇದು ಲೆವೆಲ್ನು ಭಾಳ ದೂರ ಅದ. ಸೊ ಬಂದ್ರೂ ಇದು ಲಾಸ್ಟ್ ಮೇಜರ್. ಸೊ ಇಲ್ಲಿ ನಮಗೆ ಯಾವುದೇ ರೀತಿ ಒಂದು ಈಗ ಇಲ್ಲಿಂದನೇ ಒಂದು ಸಪೋರ್ಟ್ ತೊಗೊಂಡು ಮ್ಯಾಲೆ ಹೋಗ್ಬೇಕು. ಮಾರ್ಕೆಟ್ ಏನಾದರೂ ಮ್ಯಾಲೆ ಹೋಗೋದಿತ್ತಂದ್ರೆ ಈ ಒಂದು ಟ್ರೆಂಡ್ ಲೈನ್ ಸಪೋರ್ಟ್ ತೊಗೊಂಡು ಇದೇನೈತಿ ಫಾಲ್ ಆಗಲಾರ್ದೆ ಇಲ್ಲಿಂದ ಸಪೋರ್ಟ್ ತೊಗೊಂಡು ಹೋಗಬೇಕು. ಸೊ ಇದು ನೋಡಿರಿ, ಕಂಟಿನ್ಯೂಸ್ 30 ಏಪ್ರಿಲಿಂದ ಒಂದು ನೆಗೆಟಿವ್ ಬಂದೈತಿ. ಮಾರ್ಕೆಟ್ ಒಂದು ಚಾನಲ್ದಾಗೆ ಟ್ರೇಡ್ ಮಾಡ್ತದೆ, ಮ್ಯಾಲೆ ಹೋಗೋದು ಕೆಳಗೆ ಬರ್ತದೆ, ಮ್ಯಾಲೆ ಹೋಗೋದು ಕೆಳಗೆ ಬರ್ತದೆ. ಸೇಮ್ ಏನು ನಿಫ್ಟಿ ಒಳಗೂ ಅದೇ ಸೇಮ್ ಪ್ಯಾಟ್ರನ್ ಫಾಲೋ ಆಗ್ಲತ್ತದ. ಸೊ ಏನರ ಮ್ಯಾಲೆ ಹೋಗೋದಿತ್ತಂದ್ರೆ ಇಲ್ಲಿಂದನೇ ಹೋಗಬೇಕು. ಬಟ್ ಇಲ್ಲಿ ನೋಡ್ರಿ, ಇದು ಇಮಿಡಿಯೇಟ್ ನಾಳೆ ಗ್ರೀನ್ ಕ್ಯಾಂಡಲ್ ಆಗ್ಯಾವ. ಇಲ್ಲಿ ಈ ಲೆವೆಲಿಗೆ ಬರ್ನ ಒಂದು ಮೈನರ್ ಗ್ಯಾಪ್ ಅಪ್ ಆಗಿ ಅಥವಾ ಗ್ಯಾಪ್ ಡೌನ್ ಆಗಿ ಸ್ವಲ್ಪ ಫಾಲ್ ಕೊಟ್ಟು ಮ್ಯಾಲೆ ಹೋಗ್ಯಾವ. ಸೊ ನಾಳೆನೂ ಇನ್ ಕೇಸ್ ಗ್ಯಾಪ್ ಡೌನ್ ಆಯ್ತು ಅಂದ್ರೆ ಮಾರ್ಕೆಟ್, ಸೊ ನಮಗೆ ಈ ಥರ ಒಂದು ಗ್ರೀನ್ ಕ್ಯಾಂಡಲ್ ಬರೋ ಸಿನಾರೋ ಕಾಣ್ಬೋದು. ನಾವು ಹಿಸ್ಟ್ರಿದಿಂದ ನಾವು ಪ್ರೆಡಿಕ್ಟ್ ಮಾಡ್ಬೋದು ಅಷ್ಟೇ. ನಾವು ಹಿಂಗೆ ಆಗೋದು ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ರಿಪಿಟೇಟಿವ್ಲಿ ಆ ಪ್ಯಾಟರ್ನ್ ಆಗಿದೆ, 1 2 3 ಸಲ ಆಗ್ಯದ. ಸೊ ನಾಳೆ ಹಂಗಾಗೋ ಚಾನ್ಸ್ ಐತಿ. ಇನ್ ಕೇಸ್ ಈ ಲೆವೆಲ್ನು ಬ್ರೇಕ್ ಡೌನ್ ಆಯ್ತು ಅಂದ್ರೆ, ಯಾವುದು ಈ ಲೆವೆಲ್ ಏನಾದರೂ ಬ್ರೇಕ್ ಡೌನ್ ಆಯಿತು ಅಂದ್ರೆ, ಸೊ ಅವಾಗ ನಮಗೆ ಸ್ವಲ್ಪ ನೆಗೆಟಿವ್ ಸಿನಾರೋ ಆಗ್ಬಿಡ್ತದೆ. ಯಾಕಂದರೆ ಈ ಚಾನಲ್ ಬ್ರೇಕ್ ಡೌನ್ ಆಗ್ತದೆ, ಇಲ್ಲಿ ಒಂದು ಝೋನು ಸಪೋರ್ಟ್ ತೊಗೊಳ್ಳಲ್ಲ. ಸೊ ಇದು ಇಲ್ಲಿಂದ ಏನಾದ್ರು ಬ್ರೇಕ್ ಡೌನ್ ಆಯ್ತು ಅಂದ್ರೆ ಸ್ವಲ್ಪ ಇನ್ನೂ ಕೆಳಗೆ ಬರೋ ಚಾನ್ಸ್ ಇರ್ತದೆ. ಸೊ ನಾವೀಗ ಲೋವರ್ ಟೈಮ್ ಫ್ರೇಮ್ದಾಗ ನೋಡೋಮಂತ ನಾಳೆ ಏನಾಗ್ಬೋದು. ಸೊ ಇದು 1 ಡೇ ಟೈಮ್ ಫ್ರೇಮ್ದಾಗ ನೋಡಿದ್ವಿ. 1 ಅವರ್ದಾಗ ನೋಡಿದ್ರೆ, ಸೊ ನೋಡ್ರಿ 1 ಅವರ್ದಾಗ ಇದು ಇಲ್ಲಿಂದಾನೇ ಬೈಯಿಂಗ್ ಆಗಬೇಕು. ಆಗೋದಿತ್ತಂದ್ರೆ ಸೇಫ್ ಇರಬೇಕಂದ್ರೆ ಮಾರ್ಕೆಟ್. ಇಲ್ಲಿಂದ ಏನಾರ ಬೈಯಿಂಗ್ ಆಗಲಿಲ್ಲ ಅಂದ್ರೆ, ಸೊ ಸ್ವಲ್ಪ ಇದು ಬ್ರೇಕ್ ಡೌನ್ ಆಯ್ತು ಅಂದ್ರೆ ಸ್ವಲ್ಪ ನೆಗೆಟಿವ್ ಸಿನಾರೋ ಆಗುತ್ತೆ ನಮಗೆ. ಸೇಮ್ ವೇ ಇದನ್ನು ನೋಡೋಣ. ಸೊ ಇದು ಒಂಥರ ಮಾರ್ಕೆಟ್ ಫಾಲ್ ಆಗತ್ತಂದ್ರೆ ಇದೇನು ಕ್ರ್ಯಾಶ್ ಸಿನಾರೋ ಅಂತೂ ಅಲ್ಲ, ಒಂದು ಜಸ್ಟ್ ಒಂದು ಪುಲ್ ಬ್ಯಾಕ್. ಇದು ಎಲೆಕ್ಷನ್ಕಿಂತ ಮೊದಲು ಇಂಥವು ಫಾಲ್ಸ್ ಬಂದೇ ಬರ್ತವೆ. ಯಾಕಂದ್ರೆ ಮಾರ್ಕೆಟ್ ಅಪ್ ಟ್ರೆಂಡ್ ಹೊಂಟದ, ಕಂಟಿನ್ಯೂ 90 ಡಿಗ್ರಿ ಹೋಗಲ್ಲ, ಒಂದು ಅಪ್ ಮೂವ್ ಡೌನ್ ಮೂವ್ ಬಂದೇ ಬರ್ತದೆ. ಸೊ ಅದು ಐತಿ. ಜಸ್ಟ್ ಕ್ರ್ಯಾಶ್ ಅಂತ ಯಾವುದೇ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಒಳ್ಳೆ ಸ್ಟಾಕ್ ಸಿಕ್ಕು ಅಂದ್ರೆ ನಿಮ್ಮ ಪ್ರೈಸ್ ಸೆಕ್ಷನ್ ಮೇಲೆ ಆ್ಯಡ್ ಮಾಡೋ ಟೈಮ್ ಇದು. ಸೊ ಚಲೋ ಸ್ಟಾಕ್ಸ್ ಇದ್ದು ಅಂದ್ರೆ ತೊಗೋಬೋದು. ಇದು ಬ್ಯಾಂಕ್ ನಿಫ್ಟಿ ಇದ್ರ ಕೆಳಗೆ ಬರಬಾರ್ದು ನಮ್ಮ ನಾಳೆ. ಇನ್ ಕೇಸ್ ಇದ್ರ ಕೆಳಗೆ ಬಂತಂದ್ರೆ ಸೊ ನಮಗೆ ಕೆಳಗಿನ ಲೆವೆಲ್ಸ್ ಮತ್ತೆ ಓಪನ್ ಆಗ್ತಾವೆ ಇಲ್ಲಿ. ಸೊ ಈ ಲೆವೆಲ್ ಅದ. ಸೊ ಇಲ್ಲಿ ಮೋಸ್ಟ್ಲಿ ಇದು ಲಾಸ್ಟ್ ಲೆವೆಲ್ ಆಗ್ತದೆ. ಇದು ಏನಾದ್ರು ಬ್ರೇಕ್ ಡೌನ್ ಆಯ್ತು ಅಂದ್ರೆ ಆಮೇಲೆ ನಮಗೆ ಸ್ವಲ್ಪ ಸ್ಕೇರಿ ಸಿನಾರೋ ಆಗುತ್ತೆ. ಯಾಕಂದರೆ ಇದು ಆಲ್ರೆಡಿ ಒಂದ್ಸಲ ಟಚ್ ಆಗಿದ್ದ ಲೆವೆಲ್ ಅದ. ಸೊ ಇದನ್ನು ಫಾಲ್ ಆಯ್ತು ಅಂದ್ರೆ ಅವಾಗ ನಮಗೆ ಭಾಳ ಕೆಳಗಿನ ಲೆವೆಲ್ಸ್ ಓಪನ್ ಆಗ್ತಾವೆ. ಸೇಮ್ ವೇ ನಿಫ್ಟಿ ಒಳಗೂ ಇಲ್ಲಿ ಓಕೆ ಇಲ್ಲಿ ಲೆವೆಲ್ ಅದ, ಬಿಟ್ಟರೆ ಇಲ್ಲಿ ಒಂದು ಲೆವೆಲ್ ಅದು. ಸೊ ಈ
ಸೊ ಈ 2-3 ಲೆವೆಲ್ಸ್ ಇದಾವೆ ಭಾಳ ಸ್ಟ್ರಾಂಗ್ ಆಗ್ತಾವೆ. ಸೊ ಇಲ್ಲಿ ಮಾರ್ಕೆಟ್ ರಿವರ್ಸ್ ಆಗೋದಿತ್ತಂದ್ರೆ ಇಲ್ಲಿಂದನೇ ರಿವರ್ಸ್ ಆಗತ್ತೆ ನಾಳೆ ಮೋಸ್ಟ್ ಪ್ರಾಬಬ್ಲಿ. ಇಲ್ಲಿಂದ ಆಗಲಿಲ್ಲ ಅಂದ್ರೂ ನಿಫ್ಟಿ ಇಲ್ಲಿಂದ ಒಂದು ಸಲ ಆಲ್ರೆಡಿ ಒಂದು ಬೌನ್ಸ್ ಆಗ್ಯದ. ಸೊ ನೆಕ್ಸ್ಟ್ ಲೆವೆಲ್ ಇದೇ ಅದ. ಸೊ ಇಲ್ಲಿಂದ ಬೌನ್ಸ್ ಆಗಲ್ಲ ಅಂದ್ರೆ ನೆಕ್ಸ್ಟ್ ಲೆವೆಲ್ ಇಲ್ಲಿಂದ ಬೌನ್ಸ್ ಆಗಬೇಕು. ಇಲ್ಲ ಅಂದ್ರೆ ಸ್ವಲ್ಪ ನಾವು ಪ್ಯಾನಿಕ್ ಸಿನಾರೋ ಆಗುತ್ತೆ. ಪ್ಯಾನಿಕ್ ಸಿನಾರೋ ಅಂದ್ರೆ ನಾವು ಹೇಳ್ದಂಗೆ ಇಲ್ಲಿ ಡೌನ್ ಬರೋ ಚಾನ್ಸ್ ಐತಿ. ಈ ಗ್ಯಾಪ್ ಫಿಲ್ ಆಗೋ ಚಾನ್ಸ್ ಬರ್ತದೆ. ಅವಾಗ ಯಾವುದು ಈ ಲೆವೆಲ್ನು ಬ್ರೇಕ್ ಡೌನ್ ಆಯಿತು ಅಂದ್ರೆ ಆವಾಗ ನಮ್ಗೆ ಈ ಲೆವೆಲ್ನು ಬರೋ ಚಾನ್ಸ್ ಐತಿ. ಬಟ್ ಮೋಸ್ಟ್ ಪ್ರಾಬಬ್ಲಿ ನನಗೆ ಅನ್ಸಲ್ಲ, ಯಾಕಂದ್ರೆ ಅಲ್ಲಿ ತನಕ ಇನ್ನೊಂದು 2-3 ವೀಕ್ಸ್ದಾಗ ಎಲೆಕ್ಷನ್ ರಿಸಲ್ಟ್ಸ್ ಬರ್ತಾವೆ ನೆಕ್ಸ್ಟ್ ಮಂತ್. ಸೊ ಬಂದ್ರೆ ಮಾರ್ಕೆಟ್ ಸೆಟಲ್ ಆಗ್ತದೆ ಸಮ್ವೇರ್ ಇಲ್ಲಿಗೆ ಬಂದು ಮತ್ತು ಇದು ಹೈ ರೂಲಿಂಗ್ ಗೌರ್ಮೆಂಟ್ ಮತ್ತೆ ಫಾರ್ಮ್ ಆಯ್ತಂದ್ರೆ ಮ್ಯಾಲೆ ಹೋಗೋ ಚಾನ್ಸ್ ಐತಿ. ಇನ್ ಕೇಸ್ ಹೊಸ ಗೌರ್ಮೆಂಟ್ ಫಾರ್ಮ್ ಆದ್ರೆ ಮಾರ್ಕೆಟ್ ಸ್ವಲ್ಪ ಪ್ಯಾನಿಕ್ ಆಗಿ ಡೌನ್ ಬರ್ತದೆ. ರೀಸನ್ ಏನು, ಹೊಸ ಗೌರ್ಮೆಂಟ್ ಬಂದ್ರೆ ಅಂದರೆ ಈಗ ಆಲ್ರೆಡಿ ಗೌರ್ಮೆಂಟ್ ಒಂದು ಪಾಲಿಸೀಸ್ ಮೇಲೆ ರನ್ ಹಾಕಿರ್ತದೆ. ಹೊಸ ಗೌರ್ಮೆಂಟ್ ಬಂತಂದರೆ ಎಲ್ಲ ಪಾಲಿಸೀಸು ಚೇಂಜ್ ಆಗ್ತಾವೆ. ಸೊ ಹಾಗಾಗಿ ಎಲ್ಲ ಮ್ಯಾನೇಜ್ಮೆಂಟ್ಗೂ ಸ್ವಲ್ಪ ಸ್ಕೇರಿ ಸಿನಾರೋ ಆಗುತ್ತೆ. ಸೊ ಎಲ್ಲ ಪಾಲಿಸೀಸ್ ಯಾವ ಥರ ಬರ್ತೋ ಅದನ್ನು ನೋಡಿಕೊಂಡು ಮತ್ತು FID ಆದವ್ರು ಇನ್ವೆಸ್ಟ್ ಮಾಡ್ತಾರೆ. ಸೊ ಹಾಗಾಗಿ ಪ್ಯಾನಿಕ್ ಸಿನಾರೋ ಆಗುತ್ತೆ. ಸೊ ಈಗ ರೂಲಿಂಗ್ ಗೌರ್ಮೆಂಟ್ದಾಗ ಸ್ವಲ್ಪ ಮಾರ್ಕೆಟ್ ಪಾಸಿಟಿವ್ ಇತ್ತು, ಹಾಗಾಗಿ ಇದೇ ಗೌರ್ಮೆಂಟ್ ಫಾರ್ಮ್ ಆಯ್ತು ನಮಗೆ ಒಂದು ಬುಲ್ ರನ್ ಬರೋಕ್ಕೆ ಚಾನ್ಸ್ ಅದ. ಮತ್ತು ಇನ್ನೊಂದು ಏನು ರೀಸನ್ ಅಂದ್ರೆ ಕೆಲವೊಂದು ಗ್ಲೋಬಲ್ದಾಗ ವಾರ್ ಸಿನಾರೋ ಅದು ಬರತ್ತವೆ. ಇರಾನ್ ಕಡೆ ಅದು, ಆ ಕಡೆ ಇಸ್ರೇಲ್ದು ಸ್ವಲ್ಪ ಟೆನ್ಷನ್ ನಡೆದದ. ಸೊ ಅದೂ ಒಂದು ಸ್ವಲ್ಪ ಪ್ಯಾನಿಕ್ ಆಗ್ಯದ. ಸೊ ಹಂಗಾಗಿ ಮಾರ್ಕೆಟ್ ಒಳಗೆ ಒಂದು ಫಾಲ್ ಬಂದದ. ಬಟ್ ಇದು ರೆಗ್ಯುಲರ್ ಫಾಲ್ ಅದ ನೋಡಿರಿ. ಇಲ್ಲಿಂದ ಒಂದು ಅಪ್ ಹೋಗಿ ಮತ್ತೆ ಡೌನ್ ಬಂದ, ಅಪ್ ಹೋಗಿ ಡೌನ್ ಬಂದ. ಸೊ ಇದನ್ನು ಕ್ರಾಶ್ ಸಿನಾರೋ ಇಲ್ಲ ಇನ್ನೂ. ಇವೆಲ್ಲ ಬ್ರೇಕ್ ಡೌನ್ ಆದ್ರೆ ಈ ಲೆವೆಲ್ ಮತ್ತು ಈ ಲೆವೆಲ್ ಬ್ರೇಕ್ ಡೌನ್ ಆದರೆ ಸ್ವಲ್ಪ ನಮಗೆ ಪ್ಯಾನಿಕ್ ಆಗುತ್ತೆ. ಓಕೆ, ಈಗ ನಾಳೆ ಇಂಟ್ರಾಡೇ ಇದು ಸ್ವಲ್ಪ ಅನಾಲಿಸಿಸ್ ದೊಡ್ಡದಾಯಿತು. ಸೊ ನಾಳೆ ಇಂಟ್ರಾಡೇ ಸಂಬಂಧ ಏನು ಮಾಡ್ಬೋದು ನೋಡೋಮಂತ. ಸೊ ಇಂಟ್ರಾಡೇ ಸಂಬಂಧ ನಿಫ್ಟಿ ಒಳಗೆ ನೋಡ್ಬೇಕಂದ್ರೆ ಈಗ 5 ಮಿನಿಟ್ಸ್ ಟೈಮ್ ಫ್ರೇಮ್ದಾಗ ಹೋಗ್ತೀನಿ. 5 ಮಿನಿಟ್ಸ್ ಟೈಮ್ ಫ್ರೇಮ್ದಾಗ ಹೋದ್ರೆ ನಮಗೊಂದು ಕ್ಲಿಯರ್ ಇವತ್ತು ಫಾಲ್ ಬಂದದ. ಸೊ ನಾಳೆ ನಾನಿಲ್ಲಿ ನಾಳೆಗೇನಾದರೂ ಗ್ಯಾಪ್ ಡೌನ್ ಆಗ್ಬೇಕು. ನಾಳೆ ಏನಾರ ಗ್ಯಾಪ್ ಡೌನ್ ಆಯಿತು ಅಂದ್ರೆ, ಗ್ಯಾಪ್ ಡೌನ್ ಆಗಿ ಒಂದು ಫಾಲ್ ಬಂತು, ಸ್ವಲ್ಪ ಸ್ಟಾರ್ಟಿಂಗ್ ಫಾಲ್ ಬಂತಂದ್ರೆ, ಸೊ ನಾನು ಇಲ್ಲಿಂದ ಒಂದು ಬೈಯಿಂಗ್ ಅಟೆಂಪ್ಟ್ ಮಾಡ್ತೀನಿ. ಸ್ಟ್ರಾಂಗ್ ಬೈಯಿಂಗ್ ಅಟೆಂಪ್ಟ್ ಮಾಡ್ತೀನಿ ಇಲ್ಲಿಂದ, ಅಂದ್ರೆ ಬೈ ಮಾಡಿ ಸ್ವಲ್ಪ ಟಾರ್ಗೆಟ್ ಹೋಲ್ಡ್ ಮಾಡ್ತೀನಿ. ಸೊ ಗ್ಯಾಪ್ ಡೌನ್ ಆಗಿ ಮಾರ್ಕೆಟ್ ಏನಾದರೂ ಸ್ಟಾರ್ಟಿಂಗೇ ಮ್ಯಾಲೆ ಹೊಂಟು ಅಂದ್ರೆ, ಹಿಂಗೆ ಮ್ಯಾಲೆ ಹೊಂಟು ಅಂದ್ರೆ, ಸೊ ನಮಗೆ ಇಲ್ಲಿ ಸೆಲ್ಲಿಂಗ್ ಅಟೆಂಡ್ ಮಾಡ್ತೀನಿ ಒಂದು ಇಲ್ಲಿ ಬಿಟ್ರೆ. ನಾನು ಯಾಕೆ ಫಸ್ಟಿಗೆ ಗ್ಯಾಪ್ ಡೌನ್ ಡಿಸ್ಕಸ್ ಮಾಡಿದಂದ್ರೆ, ಸೊ ಇನ್ ಕೇಸ್ ಗ್ಯಾಪ್ ಡೌನ್ ಆದರೆ ನಾಳೆ ನಮ್ಗೆ ಮಾರ್ಕೆಟಿಗೆ ಒಂದು ಪಾಸಿಟಿವ್ ಸಿನಾರೋ ಬರ್ತದೆ. ಸೊ ಹಾಗಾಗಿ ನಾನು ಫಸ್ಟ್ ಗ್ಯಾಪ್ ಡೌನ್ ಡಿಸ್ಕಸ್ ಮಾಡಿದೆ. ಸೊ ಈ 2 ಸೆಲ್ಲಿಂಗ್ ಲೆವೆಲ್ ಆಗ್ತಾವೆ. ಗ್ಯಾಪ್ ಡೌನ್ ಆಗಿ ಇಲ್ಲಿಂದನೇ ರಿವರ್ಸ್ ಆಯಿತು ಅಂದ್ರೆ ಇಲ್ಲಿನೂ ನಾನು ಅಟೆಂಡ್ ಮಾಡ್ತೀನಿ. ಇಲ್ಲಿ ಹೆಂಗೆ ಇದೊಂದು ಲೋ ಆಗಿ ಅಂದ್ರೆ ಓಪನ್ ಆದ ಕೂಡಲೇ ಒಂದು ದೊಡ್ಡ 5 ಮಿನಿಟ್ಸ್ ಕ್ಯಾಂಡಲ್ ದೊಡ್ಡದು ಫಾರ್ಮ್ ಮಾಡಿ ಕೆಳಗೇನ್ರೆ ಹಿಂಗೆ ದೊಡ್ಡ 5 ಮಿನಿಟ್ಸ್ ಕ್ಯಾಂಡಲ್ ಮಾಡಿ ಇಲ್ಲಿ ಒಂದು ವಿಕ್ ಮಾಡ್ತಂದ್ರೆ ಕೆಳಗೆ ಇಲ್ಲಿಂದ ರಿವರ್ಸಲ್ ಆಯ್ತಾನ ಇಲ್ಲೇ ಒಂದು ಬೈಯಿಂಗ್ಸ್ ಟ್ರೇಡ್ ತೊಗೋತೀನಿ. ಇಲ್ಲಿಂದನೇ ಒಂದು ಬೈಯಿಂಗ್ ಅಟೆಂಡ್ ಮಾಡ್ತೀನಿ. ಇನ್ ಕೇಸ್ ಇದು ಸ್ಲೋ ಆಗಿ ಫಾಲ್ ಆಯ್ತು ಅಂದ್ರೆ ಇಲ್ಲಿಂದ ಒಂದು ಬೈಯಿಂಗ್ ಅಟೆಂಡ್ ಮಾಡ್ತೀನಿ. ಇದು ನಿಫ್ಟಿ ಒಳಗೆ ಫ್ಲ್ಯಾಟ್ ಓಪನಿಂಗ್ ಆಯ್ತು ಅಂದ್ರೆ, ಸೊ ಬೈಯಿಂಗ್ ಅಟೆಂಪ್ಟ್ ಅಂದ್ರೆ ಈ ಯೆಲ್ಲೋ ಝೋನ್ ಐತಲ್ಲ, ಇದು ಒಂದು ಬೈಯಿಂಗ್ ಅಟೆಂಡ್ ಮಾಡ್ತೀನಿ ಇಲ್ಲಿ. ಅದ್ರ ಕೆಳಗೆ ಇದೇ ಬೈಯಿಂಗ್ ಲೆವೆಲ್, ಇದು ಇಲ್ಲಿ ಫ್ಲ್ಯಾಟ್ ಓಪನಿಂಗ್ ಆಗೋಣ. ಸೆಲ್ಲಿಂಗ್ ಮಾಡೋಕೆ ನಮಗೆ ಅವಾಗ ಈ ಲೆವೆಲ್ ಯೂಸ್ ಮಾಡಲ್ಲ. ಒಂದು ಇಲ್ಲಿ ಬಿಟ್ಟರೆ ನೆಕ್ಸ್ಟ್ ಲೆವೆಲ್ ನಮ್ಗೆ ಇಲ್ಲಿ ಆಗುತ್ತೆ ಸೆಲ್ಲಿಂಗ್ ಮಾಡೋಕೆ. ಸೊ 2 ಲೆವೆಲ್ಸ್ ಆಗ್ತಾವೆ. ಇನ್ ಕೇಸ್ ಗ್ಯಾಪ್ ಅಪ್ ಆಯ್ತು ಅಂದ್ರೆ, ಗ್ಯಾಪ್ ಅಪ್ ಆಗಿ ಮಾರ್ಕೆಟ್ ಏನಾರ ಡೌನ್ ಬಂತಂದ್ರೆ ನಾನು ಇಲ್ಲೇ ಕ್ಲೋಸಿಂಗ್ ಕ್ಯಾಂಡಲ್ ಬೇಸ್ ಮೇಲೆ ಒಂದು ಟ್ರೇಡ್ ಅಟೆಂಡ್ ಮಾಡ್ತೀನಿ. ಈ ಒಂದು ಝೋನು ಅಟೆಂಡ್ ಮಾಡ್ತೀನಿ. ಇಲ್ಲ ಅಂದ್ರೆ ಅದ್ರ ಕೆಳಗೆ ಹೋಯ್ತದೆ ಮಾರ್ಕೆಟ್, ಇದು ಯೆಲ್ಲೋ ಝೋನು. ಅದ್ರ ಕೆಳಗೆ ಬಂತಂದ್ರೆ ಇದು ಝೋನ್ ಐತಿ. ಮ್ಯಾಲೆ ಬಂತಂದ್ರೆ ಇದು ಫಸ್ಟ್ ಸೆಲ್ಲಿಂಗ್ ಝೋನ್ ಹಾಕದ. ಆಮೇಲೆ ನೆಕ್ಸ್ಟ್ ಡೈರೆಕ್ಟ್ ಮೇಲೆ ಬಂತಂದ್ರೆ ಇದು ಒಂದು ಝೋನ್ ಹಾಕದ. ಎಕ್ಸ್ಟ್ರೀಮ್ ಹೈ ಹೋಯ್ತಂದ್ರೆ ನಮಗೆ ಇಲ್ಲೊಂದು ಎಕ್ಸ್ಟ್ರೀಮ್ ಲೆವೆಲ್ ಅದು. ಸೊ ಇಷ್ಟು ಮ್ಯಾಲೆ ಗ್ಯಾಪ್ ಅಪ್ ಆಗಿ ಡೈರೆಕ್ಟ್ ಇಲ್ಲಿ ತನಕ ಬರ್ತಂದ್ರೆ ಅನ್ಕೊಳ್ಳಲ್ಲ, ಒಂದು ಫಾಲ್ ಕೊಟ್ಟೆ ಬರ್ಬೋದು. ಬಟ್ ಡೈರೆಕ್ಟ್ ಬಂತಂದ್ರೆ ನಾವು ಇಲ್ಲಿ ಒಂದು ಸೆಲ್ಲಿಂಗ್ ಝೋನ್ ಐತಿ. ಸೊ ನಿಫ್ಟಿ ಒಳಗೆ ಇಷ್ಟು ಲೆವೆಲ್ಸ್ ಅದಾವೆ. ಬ್ಯಾಂಕ್ ನಿಫ್ಟಿ ಒಳಗೆ ಬಂದ್ರೆ 5 ಮಿನಿಟ್ಸ್ ಒಳಗೆ ಬ್ಯಾಂಕ್ ನಿಫ್ಟಿ ಫಸ್ಟ್ ಏನಾರ ಗ್ಯಾಪ್ ಡೌನ್ ಆಯ್ತು ಅಂದ್ರೆ, ಸಮ್ವೇರ್ ಇಲ್ಲಿಗೆ ಮಾರ್ಕೆಟ್ ಓಪನ್ ಆಯ್ತು ಅಂದ್ರೆ ಸೇಮ್ ಇಲ್ಲಿನೂ ಏನು ಮಾಡ್ತೀನಿ, ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್ ಏನಾದರೂ ದೊಡ್ಡದಾಗಿ ರೆಡ್ ಕ್ಯಾಂಡಲ್ ಆಯ್ತು ಅಂದ್ರೆ ಸೇಮ್ ವೀಕ್ ಮೇಲೆ ನಾನು ಬೈಯಿಂಗ್ ಅಟೆಂಡ್ ಮಾಡ್ತೀನಿ. ಸೊ ಇಲ್ಲ ಅಂದ್ರೆ ಇಲ್ಲೊಂದು ಮೈನರ್ 5 ಮಿನಿಟ್ಸ್ ಇನ್ನೊಂದು ಝೋನ್ ಅದ, ಅಂದರೆ ಇದು ಯೆಲ್ಲೋ ಝೋನ್ ನಾವು ಡೈಲಿ ಟೈಮ್ ಫ್ರೇಮ್ದಾಗ ಹಾಕಿವಿ. ಸೊ ಈ ಲೆವೆಲ್ದಾಗೆ ನಾನು ಬೈಯಿಂಗ್ ಅಟೆಂಡ್ ಮಾಡ್ತೀನಿ, ಈ ಬೈಯಿಂಗ್ ಝೋನ್ದಾಗ ಅಟೆಂಡ್ ಮಾಡ್ತೀನಿ. ಇದ್ರ ಕೆಳಗೆ ಮಾರ್ಕೆಟ್ ಏನಾರು ಫಾಲ್ ಆಗಿ ಡೈರೆಕ್ಟ್ ಭಾಳ ಕೆಳಗೆ ಸ್ಪೀಡ್ ಹೋಯ್ತು ಅಂದ್ರೆ ನಾನು ನೆಕ್ಸ್ಟ್ ಲೆವೆಲ್ ಇಲ್ಲೇ ಅದು, ಇಲ್ಲಿ ಇನ್ ಬಿಟ್ವೀನ್ ಏನೂ ಅಟೆಂಡ್ ಮಾಡಲ್ಲ. ಸೊ ಇಲ್ಲಿಗೆ ಬರೋ ತನಕ ವೇಟ್ ಮಾಡ್ತೀನಿ. ಗ್ಯಾಪ್ ಡೌನ್ ಆಗಿ ಏನಾದರೂ ಡೈರೆಕ್ಟ್ ಮ್ಯಾಲೆ ಹೊಂಟು ಮಾರ್ಕೆಟು ಅಂದ್ರೆ ನಮಗೆ ಇಲ್ಲಿ ಸೆಲ್ಲಿಂಗ್ ಮಾಡೋಕ್ಕೆ ಲೆವೆಲ್ಸ್ ಎಲ್ಲದಾವ ಅಂದ್ರೆ, ಒಂದು ಲೆವೆಲ್ ಇಲ್ಲಿ ಅದ, ಅದರ ಮ್ಯಾಲೆ ಪ್ರಾಪರ್ ಲೆವೆಲ್, ಅದರ ಮ್ಯಾಲೆ
ಸೊ ಇದು ಎಕ್ಸ್ಟ್ರೀಮ್ ಲೆವೆಲ್ ಆಗುತ್ತೆ. ಸೊ ಗ್ಯಾಪ್ ಡೌನ್ ಆಯಿತು ಅಂದ್ರೆ ಮಾರ್ಕೆಟ್ ಸೊ ಒಂದು ಸೆಲ್ಲಿಂಗ್ ಇಲ್ಲೇ ಅಟೆಂಡ್ ಮಾಡ್ಬೋದು. ಇದು ಸ್ವಲ್ಪ ದೊಡ್ಡ ಗ್ಯಾಪ್ ಡೌನ್ ಇತ್ತು, ಮಾರ್ಕೆಟಿಂದ ಸ್ಲೋ ಆಯಿತು ಅಂದ್ರೆ ಇಲ್ಲಿಂದನೇ ಒಂದು ಅಟೆಂಡ್ ಮಾಡ್ಬೋದು. ಬಿಟ್ಟರೆ ನಾವು ನೆಕ್ಸ್ಟ್ ಲೆವೆಲ್ ಇಲ್ಲಿ ಅಟೆಂಡ್ ಮಾಡೋಮಂತ. ಸೊ ಗ್ಯಾಪ್ ಡೌನ್ ಆದರೆ ಈ 2 ಲೆವೆಲ್ಸ್. ಏನಾರ ಫ್ಲ್ಯಾಟ್ ಓಪನಿಂಗ್ ಆಯಿತು ಮಾರ್ಕೆಟ್ ಅಂದ್ರೆ, ಫ್ಲ್ಯಾಟ್ ಓಪನಿಂಗ್ ಆದ್ರೆ ಒಂದು ಈ ಝೋನ್ ಮೇಲೆ ಬೈಯಿಂಗ್ ಅಟೆಂಡ್ ಮಾಡ್ತೀನಿ. ಇಲ್ಲ ಅಂದ್ರೆ ಇನ್ನೂ ಒಂದು ಏನು ಮಾಡ್ತೀನಿ ಅಂದ್ರೆ ಇಲ್ಲೇನಾದ್ರು ಈ ಲೋ ಟ್ರ್ಯಾಪ್ ಮಾಡಿ ಇಲ್ಲೇ ಏನಾರ ಡಬ್ಲ್ಯೂ ಫಾರ್ಮ್ ಆಯಿತು ಅಥವಾ ನಾನು ಏನಾರ ಬೈಯಿಂಗ್ ಪ್ಯಾಟರ್ನ್ಸ್ ಬಂದು ಅಂದ್ರೆ ನಾನು ಇಲ್ಲೇ ಒಂದು ಅಟೆಂಡ್ ಮಾಡ್ತೀನಿ ಬೈಯಿಂಗ್ ಸೈಡ್. ಗ್ಯಾಪ್ ಇದು ಫ್ಲ್ಯಾಟ್ ಓಪನಿಂಗ್ ಆಗಿ ಮ್ಯಾಲೆ ಹೋಗ್ತಾರೆ, ಸೇಮ್ ಸೆಲ್ಲಿಂಗ್ ಒಂದು, ಈ ಸೆಲ್ಲಿಂಗ್ ಝೋನ್ ಎರಡು ಲೆವೆಲ್ಸ್ ಅದಾವೆ. ಇನ್ ಕೇಸ್ ಗ್ಯಾಪ್ ಅಪ್ ಆಯ್ತು ಅಂದ್ರೆ ಮಾರ್ಕೆಟ್ ಏನಾರೆ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಕೆಳಗೆ ಬಂತಂದ್ರೆ ನಾನು ಈ ಕ್ಲೋಸಿಂಗ್ ಕ್ಯಾಂಡಲ್ ಬೇಸ್ ಮೇಲೆ ಒಂದು ಟ್ರೇಡ್ ತೊಗೋತೀನಿ. ಬಿಟ್ರೆ ಇಲ್ಲಿ ಏನ್ರಿ ನನಗೆ ಎಂಟ್ರಿ ಕೊಡಲಿಲ್ಲ ಅಂದ್ರೆ, ಇಲ್ಲಿ ಯಾವುದೇ ನಂದು ಬೈಯಿಂಗ್ ಸಿನಾರೋ ಕಾಣಲಿಲ್ಲ ಅಂದ್ರೆ ಈ ಲೆವೆಲ್ ಟ್ರ್ಯಾಪ್ ಮಾಡ್ತಂದ್ರೆ ತೊಗೋತೀನಿ. ಇಲ್ಲ ಡೈರೆಕ್ಟ್ ಭಾಳ ಸ್ಪೀಡಾಗಿ ಬಂತಂದ್ರೆ ಬೈಯಿಂಗ್ ಝೋನ್ ಇಲ್ಲಿ ಅಟೆಂಡ್ ಮಾಡ್ತೀನಿ. ಬಟ್ ಗ್ಯಾಪ್ ಅಪ್ ಆದರೆ ಇಷ್ಟು ಕೆಳಗೆ ಬರ್ತದೆ ಅನ್ಕೊಳ್ಳಲ್ಲ, ಈ ಟ್ರೆಂಡಿಂದನೇ ಸಪೋರ್ಟ್ ತೊಗೊಂಡು ಮ್ಯಾಲೆ ಹೋಗುತ್ತೆ ಮಾರ್ಕೆಟ್. ಇನ್ ಕೇಸ್ ಗ್ಯಾಪ್ ಅಪ್ ಆಗಿ ಡೈರೆಕ್ಟ್ ಮ್ಯಾಲೆ ಹೋಯ್ತಂದ್ರೆ ನಾನು ಇದು ಒಂದು ಸೆಲ್ಲಿಂಗ್ ಲೆವೆಲ್ ಅದ. ಇನ್ ಕೇಸ್ ಇದು ಇಲ್ಲಿ ಸಮ್ವೇರ್ ಇಲ್ಲತ್ತಂದ್ರೆ ನಾನು ಇಲ್ಲೇ ಒಂದು ಸೆಲ್ಲಿಂಗ್ ಅಟೆಂಡ್ ಮಾಡ್ತೀನಿ ಮತ್ತೊಂದು. ಬಿಟ್ಟರೆ ಇದು ಐತಿ ಗ್ಯಾಪ್ ಅಪ್ ಏನಾದ್ರು ದೊಡ್ಡದಾಯಿತು, ಇದು ಅಷ್ಟು ಪಾಸಿಬಲ್ ಇಲ್ಲ. ಬಟ್ ಇನ್ ಕೇಸ್ ದೊಡ್ಡದಾಗಿ ಡೈರೆಕ್ಟ್ ಮ್ಯಾಲೆ ಹೋಯ್ತು ಅಂದ್ರೆ ಎಕ್ಸ್ಟ್ರೀಮ್ ಲೆವೆಲ್ ನಮಗೆ ಇದ್ರ ಮ್ಯಾಲೆ ಸಿಗ್ತಾವೆ, ಬಟ್ ಅಷ್ಟು ಮ್ಯಾಲೆ ಬರ್ತಂದು ಅನ್ಕೊಳ್ಳಲ್ಲ. ಸೊ ಇದೇ ಲೆವೆಲ್ ಇರಲಿ, 2 ಲೆವೆಲ್ಸ್ ಅದಾವೆ. ಸೊ ಇದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡು ನಾವು ಡೈಲಿ ಟೈಮ್ ಫ್ರೇಮ್ ಎಲ್ಲ ಡಿಸ್ಕಸ್ ಮಾಡೀನಿ. ರೀಸನ್ ಏನಂದ್ರೆ ಇವತ್ತು ಮಾರ್ಕೆಟ್ ಒಂದು ಆ ಸಿಚುವೇಶನ್ದಾಗ ಇತ್ತು, ಅಂದರೆ ಒಂದು ಟ್ರೆಂಡ್ ಲೈನ್ ಕ್ರೂಷಿಯಲ್ ಲೆವೆಲ್ದಾಗ ನಿಂತದ ಮಾರ್ಕೆಟ್ ಇಲ್ಲಿ. ಹಾಗಾಗಿ ನಾನು ಇವತ್ತು ಡೈಲಿ ಟೈಮ್ ಫ್ರೇಮ್ದಾಗ ಅದು ಸ್ವಲ್ಪ ಲಾರ್ಜರ್ ಟೈಮ್ ಫ್ರೇಮ್ದಾಗ ಅನಾಲಿಸಿಸ್ ಮಾಡೀನಿ. ಸೊ ಹಾಗಾಗಿ ಯಾವುದೇ ಪ್ಯಾನಿಕ್ ಆಗಕ್ಕೆ ಹೋಗಬೇಡ್ರಿ. ಸೊ ಇವೆಲ್ಲ ಹೆಂಗೆ ಇಂಥ ಫಾಲ್ಗಳು ಚಲೋ ಸ್ಟಾಕ್ಸ್ ಅಥವಾ ನಮ್ಮ ಮ್ಯೂಚುವಲ್ ಫಂಡ್ಸ್ ಆಯಿತು ಅಥವಾ ETF ಆ್ಯಡ್ ಮಾಡುವಂಥ ಟೈಮ್ ಇದು. ಸೊ ಇಂಥ ಬಂದೇ ಬರ್ತಾವೆ ಮಾರ್ಕೆಟ್ ಒಳಗೆ, ಒಂದು ಚಾನಲ್ದಾಗೆ ಐತಿ. ಸೊ ಅಷ್ಟು ಫಾಲ್ ಆಗಿಲ್ಲ ಇನ್ನೂ ಮಾರ್ಕೆಟ್. ಸೊ ಇದು ಎಲೆಕ್ಷನ್ ಅದು ಇದ್ದಾಗ ಇಂಥ ಸಿನಾರೋ ಬರೋದು ಕಾಮನ್. ಸೊ ಹಾಗಾಗಿ ಚಲೋ ಸ್ಟಾಕ್ಸ್ ಅಥವಾ ಅನಾಲಿಸಿಸ್ ಮಾಡಿ ಇಟ್ಕೋರಿ. ಇನ್ನೂ ಫಾಲ್ ಬಂತಂದ್ರೆ ಚಲೋ ಸ್ಟಾಕ್ಸ್ ಆ್ಯಡ್ ಮಾಡೋಕ್ಕೆ ಟೈಮ್ ಸಿಗ್ತದೆ. ಯಾಕಂದ್ರೆ ಒಂದ್ಸಲ ಗೌರ್ಮೆಂಟ್ ಫಾರ್ಮ್ ಆಯ್ತು ಅಂದ್ರೆ ಮಾರ್ಕೆಟ್ ಮತ್ತೆ ಬುಲ್ ರನ್ ಚಾಲೂ ಆಗುತ್ತೆ. ಸೊ ಇದಿಷ್ಟೇ ಸಿನಾರೋ ಇತ್ತು, ಡಿಸ್ಕಸ್ ಮಾಡೋದಿತ್ತು. ಸೊ ವಿಡಿಯೋ ಸ್ವಲ್ಪ ದೊಡ್ಡದಾಗ್ಯದ. ಸೊ ಪೂರ್ತಿ ಇಲ್ಲಿ ತಾನು ನೋಡಿದ್ರೆ ಥ್ಯಾಂಕ್ಸ್, ನೋಡಿದಕ್ಕೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊರಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಕಮೆಂಟ್ ಮಾಡಿರಿ. ಮತ್ತು ಡಿಮೆಟ್ ಅಕೌಂಟ್ ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ದಾಗ ಡಿಮೆಟ್ ಅಕೌಂಟ್ ಲಿಂಕ್ ಕೊಟ್ಟಿನಿ, ಡಿಮೆಟ್ ಅಕೌಂಟ್ ಓಪನ್ ಮಾಡ್ಕೊರಿ. ಓಪನ್ ಮಾಡ್ಕೊಂಡು ನಂಗೆ ಮೆಸೇಜ್ ಮಾಡಿರಿ, ನಿಮಗೆ ಫ್ರೀ ಟ್ರೈನಿಂಗ್ ಕೊಡ್ತೀನಿ. ಟ್ರ್ಯಾಪ್ ಟ್ರೈನಿಂಗ್ ಗೂಗಲ್ ಮೀಟ್ದಾಗ ನಾನೇ ಲೈವ್ ಆಗಿ ಹೇಳ್ತೀನಿ. ನನ್ನ ಜೊತೆ ಏನಾದರೂ ಮಾತಾಡೋದಿತ್ತು, ಡಿಸ್ಕಸ್ ಮಾಡೋದಿತ್ತು ಅಂದ್ರೆ ಡಿಸ್ಕ್ರಿಪ್ಷನ್ದಾಗ ಇನ್ಸ್ಟಾಗ್ರಾಮ್ ಲಿಂಕ್ನೂ ಐತಿ, ಇನ್ಸ್ಟಾಗ್ರಾಮ್ದಾಗ ಮಾತಾಡ್ರಿ, ವಾಯ್ಸ್ ಕಾಲ್ ಮಾಡಿರಿ, ನಮಗೆ ಡೈರೆಕ್ಟ್ ಮಾತಾಡ್ತೀನಿ ನಾನು. ಮತ್ತು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿರಿ. ಸ್ಟಾಕ್ಸ್ ರಿಲೇಟೆಡ್ ಅದು ನ್ಯೂಸ್ ಅಥವಾ ಏನಾದರೂ ಸ್ಟಾಕ್ಸ್ ಚಾರ್ಟ್ ಅದು ಹಾಕೋದಿತ್ತಂದ್ರೆ ಹಾಕ್ತೀನಿ. ನಿಮ್ಮ ವಿಡಿಯೋ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊರಿ. ಮತ್ತು ಇದೆಲ್ಲ ಯಾವುದೇ ಲೆವೆಲ್ ಬೈ ಮಾಡೋಕ್ಕಿಂತ ಮೊದಲ ಒಂದು ಬೈಯಿಂಗ್ ಪ್ಯಾಟರ್ನ್ ಅದು ಫಾರ್ಮ್ ಅದಷ್ಟೇ ಬೈ ಮಾಡಿರಿ. ಸುಮ್ಮನೆ ಬ್ಲೈಂಡಾಗಿ ಯಾವುದೇ ರೀತಿ ಬೈಯಿಂಗ್ ಅದು ಮಾಡಬೇಡ್ರಿ. ಸೊ ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.